ಕ್ಲಾರಿಟಿ ಕೊಟ್ಟಿದ್ದೀನಿ ಆಯ್ತಾ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಈ ಲವ್ ಮ್ಯಾರೇಜ್ ಆದ್ರೆ ಇದ್ದೇ ಪ್ರಾಬ್ಲಮ್ ಅಲ್ಲ. ಹೈ ನೋಡಿದ್ರ ಗೈಸ್? ಏಯ್ ನೋಡಿ ನಮ್ಮ ಅಮ್ಮಂಗೆ ಹೊಡಿತ ನೀವನು. ಏಯ್ ಆಚ್ಕೆಲ್ಲ ಗೈಸ್ ರೆಡಿ ಆದ್ರೆ ಒಂದ್ ಸ್ವಲ್ಪ ತೋರ್ಸಿದ್ರೆ ಸುಮ್ನೆ ಇರ್ತಾರೆ. ನೈಟಿಗೆ ಏನೇನ್ ನೈಟಿ ಗೀಟಿ ಹಾಕೊಂಡಾಗ ತೋರ್ಸಿದ್ರೆ ಮುಗೀತು ಕತೆ. ಅದು ನನ್ನ ಫೋಟೋ ಚೆನ್ನಾಗಿ ಬರೋದಿಲ್ಲ. ಅಜ್ಜಿ ಅಜ್ಜಿ ನಾನು ಹಾಕಲ್ಲ. ಅಯ್ಯೋ ಚಪ್ಪಲಿ ಹಿಡ್ಕೊಂಡು ಹೋಯ್ತವನ್ ಗೈಸ್. ನೀನು ಕರೀತ್ಯಾ? ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳಲ್ಲ ನಾನು ಯಾವಾಗ್ಲೂ. ನೀನು ಆಯ್ತಪ್ಪ ದೇವ್ರು ಮುಟ್ಟಿ ಹೇಳ್ತೀನಿ. ಯಾವ 100ರಲ್ಲಿ 2% ಯಾವಾಗ ಜಾಸ್ತಿ ಪ್ರೀತಿ. ಹೋಗ್ಬಿಡ್ರಿ ನಮ್ಮ ಅಮ್ಮನ ಹತ್ರ ಬರ್ತಾ ಇಲ್ಲ, ಹೋಗ್ಬಿಡ್ರಿ. ಸರಿ ಗೈಸ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಬಾಯ್ 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 ಬಾಯ್. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಬೆಳಿಗ್ಗೆನೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ವಿಷ್ಣು ಇಲ್ಲೇ ಇದ್ದಾನೆ. ಹಾಯ್ ಮಾಡು ವಿಷ್ಣು, ಹಾಯ್ ಮಾಡು. ಹಾಯ್ ಮೇಡಮ್. ಗೈಸ್ ಇವತ್ತು ನಮ್ಮಮ್ಮ ಬೆಳಗ್ಗೆ ಮನೆಗೆ ಏನಕ್ಕೆ ಬಂದಿದ್ದಾರೆ ಅಂತಂದರೆ ನಮ್ಮಮ್ಮ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ. ಬಿಕಾಸ್ ನಮ್ಮ ಆಂಟಿಗೆ ಸ್ವಲ್ಪ ಹುಷಾರಿಲ್ಲ ಅಂಥೇಳಿ. ಸೊ ಅದಕ್ಕೆ ಹಂಗೆ ಬರ್ತಾ ವಿಷ್ಣುಗೆ ಇಡ್ಲಿ ತೊಗೊಂಡು ನನಗೆ ಟೊಮೊಟೊ ಗೊಜ್ಜು ಮಾಡ್ಕೊಂಡು ಕೊಟ್ಬಿಟ್ಟು ಹೋಗೋಕ್ಕೆ ಅಂತ ಬಂದಿದ್ದಾರೆ. ಇವನು ಏನಕ್ಕೆ ಒಂದು ಶೂ ಹಾಕೊಂಡಿಲ್ಲ ಅಂತ ನೋಡ್ತಿದ್ದೀರಾ. ಇನ್ನೊಂದು ಶೂ ಇಲ್ಲಿ ಲೂಸ್ ಅದು ಸ್ವಲ್ಪ ಬಿದ್ದೋಗ್ಬಿಟ್ಟಿದೆ. ನಮ್ಮಮ್ಮ ಸುಮ್ಮನೆ ಹೋಗ್ತೀನಿ ಬಾಯ್ ಅಂತ ಅಂದರು ಗೈಸ್. ಆ ಚಪ್ಪಲಿ ಹಿಡ್ಕೊಂಡು ಬಂದು ಆ ಚಪ್ಪಲಿ ಹಿಡ್ಕೊಂಡು ಬಂದು ಎಲ್ಲರ ಹತ್ರನೂ ಹೇಳಿ ಹಾಕಿಸ್ಕೊಂಡಿದ್ದಾನೆ. ನೋಡಿದ್ರೆ ಒಂದು ಉದುರಿಸ್ಕೊಂಡಿದ್ದಾನೆ ಇಲ್ಲಿ ವಿಷ್ಣು. ಸರಿ ಇಲ್ಲ ಇವನು. ಹಾಯ್ ಮಾಡು ವಿಷ್ಣು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅನು. ಹಾಯ್. ಅಯ್ಯಯ್ಯಯ್ಯೋ ಬರ್ರಿ ಮುದ್ದಾಡ್ತಾ ಇರ್ತಾರೆ ಗೈಸ್, ಬರ್ರಿ ಮುದ್ದಾಡ್ತಾ ಇರ್ತಾರೆ ಗೈಸ್. ನಮ್ಮಮ್ಮ ಮದುವೆ ಆಗಿ ಬಂದಾಗಿಂದನೂ ಅಷ್ಟೇ ಗೈಸ್. ನಮ್ಮಮ್ಮ ಇದು ಒಂದೇ ಹೇರ್ ಸ್ಟೈಲು. ಅದು ಬಿಟ್ಟು ನನ್ನ ಮಗನ ಬರ್ಡೇ ದಿವಸನೂ ಅದೇ ಹೇರ್ ಸ್ಟೈಲ್ ಅನ್ಸುತ್ತೆ. ಇಲ್ಲ ಅಲ್ಲಮ್ಮ ಬಾಚ್ಕೊಂಡಿದ್ದಲ್ಲ, ಹಾಕಿಸ್ಕೊಂಡಿದ್ದ ಸಾಗರ್ ಜಡೆ ಹಾಕಿಸ್ಕೊಂಡಿದ್ದ. ಯಾಕೆ ನೀನು ಬ್ಲಾಗಲ್ಲಿ ಮಾತಾಡಲ್ವಲ್ಲ? ನಾಚಿಕೆಲ್ಲ ಗೈಸ್. ರೆಡಿ ಆದ್ರೆ ಒಂದ್ ಸ್ವಲ್ಪ ತೋರ್ಸಿದ್ರೆ ಸುಮ್ನೆ ಇರ್ತಾರೆ. ನೈಟಿಗೆ ಏನೇನ್ ನೈಟಿ ಗೀಟಿ ಹಾಕೊಂಡಾಗ ತೋರ್ಸಿದ್ರೆ ಮುಗೀತು ಕತೆ. ಅದು ನನ್ನ ಫೋಟೋ ಚೆನ್ನಾಗಿ ಬರೋದಿಲ್ಲ. ರಿಯಲಿ ಚೆನ್ನಾಗಿದ್ರು. ರಿಯಲ್ ಆಗಿ ಚೆನ್ನಾಗಿದ್ದೆ, ವಿಡಿಯೋ ಮತ್ತೆ ಫೋಟೋದಲ್ಲಿ ಚೆನ್ನಾಗಿ ಬರಲ್ಲ. ಅದು ಯಾಕೋ ಗೊತ್ತಿಲ್ಲ. ಬಟ್ ನಾನು ರಿಯಲ್ ಆಗಿ ಚೆನ್ನಾಗಿಲ್ಲ, ಫೋಟೋ ವಿಡಿಯೋದಲ್ಲಿ ಚೆನ್ನಾಗಿ ಬರ್ತೀನಲ್ಲ. ಆ ಥರ ಏನಿಲ್ಲ. ನಾನು ಫೋಟೋದಾಗ ಒಂದು ಸ್ವಲ್ಪನೂ ಚೆನ್ನಾಗಿ ಬರಲ್ಲ. ರಿಯಲಿ ಮಾತ್ರ ಚೆನ್ನಾಗಿದ್ದೀನಿ. ಹಂಗೆ ತಗೊಳ ಫೋನ್ ನೋಡಿ ಗೈಸ್. ಈ ನಮ್ಮ ಅಮ್ಮನ ಫೋನ್ ನೀನು ಹೆಂಗೋ ಅದೊಂದು ಐತಿ, ಅದನ್ನು ಹಾಳು ಮಾಡಿ ನೀನು ಬಿಡು. ಅಯ್ಯೋ ನೋಡಿ ಗೈಸ್ ಎಷ್ಟು ಸತಿ ಬೀಳಿಸ್ತೀಯೋ. ನೋಡಿ ಒಂದ್ ಕಾಲಿಗೆ ಚಪ್ಪಲಿ, ಒಂದ್ ಕಾಲಿಗೆ ಚಪ್ಪಲಿ ಇಲ್ಲ. ಏ ವಿಷ್ಣು ಇನ್ನೊಂದ್ ಚಪ್ಪಲಿ ಇಲ್ಲಿ, ಇನ್ನೊಂದ್ ಚಪ್ಪಲಿ ಇಲ್ಲಿ ಹಾಕೋ. ಹಾಕೋ ಅಂಬಿ ಹತ್ರ ಹೋಗು. ಅಂಬಿ ಹತ್ರ ಹೋಗಿ ಚಪ್ಪಲಿ ಹಾಕಿಸ್ಕೋಬಹುದು. ಏಯ್ ಅಪ್ಪ ಅಂತ ಹೇಳ್ಕೊಡ್ರಿ. ಅಂಬಿ ಅಂತ ಹೇಳ್ಕೊಟ್ಟು ಅಂಬಿ ಅಂತಾನೆ ಹೇಳ್ತಾನೆ ಗೈಸ್. ಅಯ್ಯೋ ಎದ್ದು ಬೆಳಗ್ಗೆ ಅಯ್ಯಪ್ಪ ಯಾಕೋ ಗೈಸ್. ಇವನ್ ಎದ್ದ ಅಂತ ಅಂದ್ರೆ ಅಲ್ಲಿ ಇಲ್ಲಿ ಎಲ್ಲಿ ಎಲ್ಲ ಕಡೆ ಐಟಮ್ಸ್ನೆಲ್ಲ ಎತ್ತಾಕ್ತಾ ಇರ್ತಾನೆ. ಸೊ ಈ ಕಡೆ ಇನ್ನು ಅಂಬಿ ಮಲಗಿದ್ದಾನೆ. ಅವನಿದ್ಮೇಲೆ ಅವನ ಜೊತೆ ಮಾತಾಡ್ಸೋಣ ಗೈಸ್. ಇವಾಗ ಹೇಗಿದ್ರು ನಮ್ಮಮ್ಮ ಟೊಮೊಟೊ ಗೊಜ್ಜು ತಂದಿದ್ದಾರಲ್ಲ, ಅನ್ನ ಮಾಡ್ಕೊಂಡು ತಿನ್ಬೇಕು. ನೆನ್ನೆ ನೈಟ್ ನಾನು ಎಗ್ ರೈಸ್ ಮಾಡಿದ್ದೆ. ಎಸ್ ಇವಾಗ ಅನ್ನ ಮಾಡಬೇಕು ಗೈಸ್. ಅನ್ನ ಮಾಡ್ಕೊಂಡು ತಿಂದರೆ ಇವತ್ತಿನ ನಾಷ್ಟ ಕಂಪ್ಲೀಟ್ ಆಗುತ್ತೆ ಅಷ್ಟೇ ಗೈಸ್. ಸೊ ಅಂಬಿ ಎದ್ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ನಮ್ಮಮ್ಮ ಅವ್ರಿಗೆ ನಮ್ಮ ಆಂಟಿಗೆ ಹುಷಾರಿಲ್ಲ, ಹೋಗ್ತಿದ್ದಾರೆ ಅಲ್ಲಿಗೆ, ಕೆಲ್ಸಕ್ಕೆ ರಜೆ ಹಾಕಿದ್ದಾರೆ. ಸೊ ನೋಡೋಣ. ನಾಳೆ ಬರ್ತೀಯಮ್ಮ? ನಾಳೆ ಮಧ್ಯಾಹ್ನ ಬರ್ತಾರೆ ಗೈಸ್. ಇವ್ದು ನಮ್ಮ ಅಮ್ಮನ ಸಲಿಗೆ ನೋಡ್ಕೊಂಡ್ಬಿಟ್ಟಾನ ಗೈಸ್. ಇವನು ನಮ್ಮ ಅಮ್ಮಂಗೆ ಹೊಡಿತಾನೆ ಇವನು. ನೋಡಿ ಹೈ ನೋಡಿದ್ರ ಗೈಸ್? ಏಯ್ ನೋಡಿ ನಮ್ಮ ಅಮ್ಮಂಗೆ ಹೊಡಿತಾನೆ ಇವನು. ಏಯ್ ವಿಷ್ಣು ನೋಡಿ ಜಾಸ್ತಿ ಹೊಡೆದಾಗ ಇದರ ಹೋಗಿ
ಎಷ್ಟು ಬುದ್ಧಿವಂತ ನೋಡಿ ಗೈಸ್, ಉಗಿತವ್ ನೋಡಿ. ಹೋಗಣ ಅನ್ನ ಉಂಬಲ್ಲ. ಅಲ್ಲೈತಂತ ಅನ್ನ. ಚಿನ್ನಿ ವಿಷ್ಣು ಅನ್ನ ಇಲ್ಲ, ಖಾಲಿ ಆಗ್ಬಿಡ್ತು. ಖಾಲಿ ಖಾಲಿ. ಸರಿ ಬಾಯ್ ಅನ್ನು. ಅಪ್ಪ ಎದ್ಮೇಲೆ ಸಿಗ್ತೀವನ್ನು. ಏನ್ ಗೊತ್ತಾ, ನಮ್ಮಮ್ಮ ಕೆಲ್ಸದ ಹತ್ರ ಅಂದ್ರೆ ಕೆಲ್ಸದಿಂದ ಬರ್ತಾ ನಿಮ್ಗೊಂದು ಶಾಕಿಂಗ್ ತೋರಿಸ್ಬೇಕು. ಏನಪ್ಪಾ ಅಂತಂದ್ರೆ ನಮ್ಮಮ್ಮ ಕೆಲ್ಸದಿಂದ ಬರ್ತಾ ಅಳಿಸಿನ ಹಣ್ಣು ತಂದಿದ್ದಾರೆ. ಸೊ ಅದ್ ಎಷ್ಟು ರೂಪಾಯಿ ಇರ್ಬೋದು ಅಂತ ನೀವು ಗೆಸ್ ಮಾಡಿ. ನೀವು ಬಿಲೇವೇ ಮಾಡಲ್ಲ, ಅದು ಜಸ್ಟ್ 25 ರೂಪಾಯಿ ಅಂತ. ಸೊ ಇಲ್ಲಿದೆ 25 ರುಪೀಸ್ ಗೈಸ್. ಇಲ್ಲಿ ನೋಡಿ, ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ತಂದಿದ್ದಾರೆ. ತಿರ್ಗಾ ಹಾಸ್ಪಿಟಲ್ಗೆ ಅಂತ ಹೇಳಿ ಅಲ್ಲಿ ಬೋರ್ ಆಗುತ್ತಲ್ಲ, ನಮ್ಮ ಆಂಟಿ ಹುಷಾರಿಲ್ವಲ್ಲ. ಸೊ ಎಲ್ಲ ಎತ್ತಿಟ್ಟಿದ್ಯಾ, ಅದ್ರಲ್ಲಿ ಒಂದಷ್ಟು ತುಂಬಿಟ್ಟಿದ್ದಾರೆ. ಮತ್ತೆ ಮನೇಲಿ ಒಂದ್ ಸ್ವಲ್ಪ ಇದೆ, ಮತ್ತೆ ನೈಟ್ ಸ್ವಲ್ಪ ತಿಂದಿದ್ದಾರೆ. 100 ತೊಳೆ ಮೇಲಿತ್ತಾ? ಬರೀ 25 ರೂಪಾಯಿ ಅಂತ ಗೈಸ್ ಒಂದ್ ಹಣ್ಣು. ಒಂದು ಬ್ರೇಷನ್ ಆಗಿತ್ತು, ಚಿಕ್ಕ ಬ್ರೇಷನ್ ಅಲ್ಲಿ. ಹೌದಾ? ಎಷ್ಟು? 25 ರೂಪಾಯಿ ಅಷ್ಟೇ ತಾನೆ? 25 ರೂಪಾಯಿ. ಎಲ್ಲಿ ತಂದಿದ್ ನೀನ್ ಇದನ್ನ ಅಲ್ಲಿ ಗೈಸ್? ಇವನು ಹಣ್ಣು ಅಂದ್ರೆ ಇವ್ನಿಗೆ ಇಷ್ಟ ಇಲ್ಲ ನೋಡಿ. ಈಗ ಉಗಿತಾನೆ, ಬಾಯಿಗೆ ಇಟ್ಕೊಂಡ್ರೆ ಉಗಿತಾನೆ. ಬಾಳೆಹಣ್ಣು ತಿಂತಾನೆ, ಡ್ರ್ಯಾಗನ್ ಫ್ರೂಟ್ ತಿಂತಾನೆ. ಇವನು ಒಂಥರ ಡಿಫ್ರೆಂಟ್ ಗೈಸ್. ಇವನು ಚೆನ್ನಾಗಿಲ್ದಿರೋ ಹಣ್ಣು, ಟೇಸ್ಟ್ ಚೆನ್ನಾಗಿರಲ್ಲ, ಅದೆಲ್ಲ ತಿಂತ ಚೆನ್ನಾಗಿರೋ ಟೇಸ್ಟ್ ಇರ್ತಲ್ಲ. ನೋಡಿ, ಬಾಯಿಗೆ ಇಕ್ಕಂತಾನೆ ಉಗಿತಾನೆ. ನನಗೆ ಅಮ್ಮಗೆ ತಿನ್ಸಕ್ ಬರ್ತಾನ ಗೈಸ್. ಅಯ್ಯೋ ಅಜೀಪು, ತಿನ್ಸಕ್ ಬಂದು ಅಜೀಪೆ ಮಾಡ್ಬಿಟ್ಟ ನನಗೆ ಗೈಸ್. ಇಷ್ಟು ಬಂದಿದೆ. ಇಲ್ಲೇ ಏನಿಲ್ಲ ಅಂತಂದ್ರು ಎಷ್ಟೊಂದು 20 ಇದೆ ಅಲ್ಲ, 20 ಈ ಬಾಕ್ಸ್ ತುಂಬಾ ತಂದಿದ್ದಾರೆ ಗೈಸ್ ನಮ್ಮಮ್ಮ. ಬರೀ 25 ರೂಪಾಯಿ ಕಳಿಸ್ನಂತಂದ್ರೆ. ಎಲ್ಲಿ? NTTF ಹತ್ರನಾ? ನೆಲಗದ್ರಲ್ಲಿ. ನಮ್ಮಮ್ಮ ಕೆಲ್ಸಕ್ಕೆ ಹೋಗೋದಲ್ಲಿ. ಸೊ ಅಲ್ಲಿ ಗಾಡಿಲಿ ಹಾಕೊಂಡಿದ್ರಂತ 25 ರೂಪಾಯಿ ಕೊಟ್ಟು ಸುಮ್ನೆ ತಂದವ್ರೆ. ಅದ್ ನೋಡಿದ್ರೆ ಇಷ್ಟು ಹಣ್ಣು ಬಂದಿದೆ. ಎಲ್ಲ ನಮ್ಮಮ್ಮ ಚೂಸ್ ಮಾಡ್ಕೊ ಬರೋದೇ ಅಂತದ್ದು ಅಲ್ಲಮ್ಮ. 100 ಮೇಲೆ ಇತ್ತು ತೊಳೆ. ಸಾಕಾಗೋಷ್ಟು ತಿಂದ್ಬಿಟ್ಟು ಇವಳಿಗೆ ತಕ ಬಂದಿದ್ದೀನಿ. ಹಾಸ್ಪಿಟ್ಲಿಗೂ ತಗೊಂಡೈತೆ. ಹಾಸ್ಪಿಟ್ಲಿಗೆ ಇನ್ನ ಫ್ರಿಜ್ ಅಲ್ಲಿ ಇದ್ದೆ, ಇನ್ನೊಂದ್ ಸ್ವಲ್ಪ ಫ್ರಿಜ್ಜಲ್ಲೂ ಇದೆ ನೋಡಿ. ಇಷ್ಟು ತಂದಿದ್ದಾರೆ ನಮ್ಮಮ್ಮ. ಈಗ ಇದನ್ನ ತಿನ್ನೋಣ ಗೈಸ್. ಬೆಳ್ಳಿಗೆ ಆಕ್ಚುಲಿ ಊಟ ತಿನ್ಬೇಕು, ಬಟ್ ಆದ್ರೂ ಜಾಕ್ ಫ್ರೂಟ್ ಸೀಸನ್ ಅಲ್ವಾ ಗೈಸ್. ಎಲ್ಲಾ ಸೀಸನಲ್ ಫ್ರೂಟ್ನು ಕೂಡ ಟ್ರೈ ಮಾಡಿ, ಆ ಸೀಸನ್ಗೆ ಆ ಫ್ರೂಟ್ಸ್ನ ತಿನ್ನಿ. ಸೊ ಎಷ್ಟು ನೋಡು. ಯಾಕೋ ಏನು ಕಾವ್ಯ ಚೆನ್ನಾಗ್ ಹಣ್ಣಾಗೈತಲ್ಲ ನೋಡ್, ಚೆನ್ನಾಗಿ ಚೀಪ್ತಾವ್ನಿ. ಅಲ್ಲಿ ನೋಡಲ್ಲಿ ಬರೀ ಚೀಪದ ಅಷ್ಟೇ. ಅವ್ನಿಗೆ ಅಲ್ಲಿಲ್ಲ ಗೈಸ್. ಚೆನ್ನಾಗೈತೆ. ಇವನಿಗೆ ಬರೀ 12 ಅಲ್ಲಿದೆ. ವಿಷ್ಣುಗೆ 7 ತಿಂಗಳಿದ್ದಾಗ ಅಲ್ಲಿ ಬಂದಿತ್ತು ಫಸ್ಟ್ ಅಲ್ಲು. ಅಯ್ಯೋ ನೀನು ಅಲ್ಲಿದ್ದೆ ನೀನು. ಇಷ್ಟೇ ಅಮ್ಮಂದಿರು ಮುದ್ದಾಡೋದು. ಓಕೆ ಗೈಸ್, ಸಕ್ಕತ್ತಾಗಿದೆ. ಈಗ ಇಲ್ಲೋಡೆ ಕವಿ ಅಲ್ಲೋಡು, ಫುಲ್ ಬಾಯಕ್ ಹೋಗ್. ಅದು ಅಮ್ಮಗ್ ಕೊಡ, ಅಮ್ಮಗ್ ತಿನ್ಸು ಗೈಸ್. ಅವ್ನು ತಿಂತಿದ್ದಾನೆ, ಜಾಸ್ತಿ ಕೊಡಲ್ಲ ಅವ್ನಿಗೆ. ತಿಂತಾನ ಅಲ್ಲೋಡು ಮಂಗ. ಬೇಡ ನಂಗೆ. ಅಜ್ಜಿಗೆ ತಿನ್ಸು ನನಗೆ. ತಿನ್ನು ಸಾಕು. ಸಿಗ್ತೀನಿ. ಓತು ಒಳಗೆ ಮುದಾಡ್ದಾನೆ ಇರ್ತಾರೆ ಹೋಗೋರು ಗೈಸ್. ನಮ್ಮಮ್ಮ ಹೋಗ್ತಿದಾರೆ, ಅದಕ್ಕೆ ಅಳ್ತಿದ್ದಾನೆ. ಮತ್ತೆ ನಾನು ಎತ್ಕೊಂಬರಕ್ ಆಗಲ್ಲ ಕಣಮ್ಮ. ಅವ್ನು ಹೇಳ್ತಾನೆ ನೋಡಿ, ಶೂ ಹಾಕು ಅಂತ ನೋಡಿ ಗೈಸ್. ಅಜ್ಜಿ ನಾನು ಹಾಕಲ್ಲ. ಅಯ್ಯೋ ಚಪ್ಪಲಿ ಹಿಡ್ಕೊಂಡು ಹೋಯ್ತವನ್ ಗೈಸ್ ಹಿಂದೆನೆ. ಗೈಸ್ ನಮ್ಮಮ್ಮ ಬರ್ಲಿ, ನಮ್ಮ ಅತ್ತೆ ಬರ್ಲಿ, ಭೂಮಿ ಬರ್ಲಿ, ಎಲ್ಲರಿಂದ ಹಿಂಗ್ ಚಪ್ಪಲಿ ಹಿಡ್ಕೊಂಡು ಹೋಯ್ತಾನೆ. ಅವ್ನಿಗೆ ಗೊತ್ತಾಗಿದೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಇದನ್ನ ಹಾಕೊಂಡ್ ಹೋಗ್ಬೇಕು ಅಂತ, ಚಪ್ಪಲಿ ಹಾಕೊಂಡ್ ಹೋಗ್ಬೇಕು ಅಂತ. ಹೋಗ್ತೀನಿ. ಬಿಡಮ್ಮ ಹೋಗು ನೀನು. ಬಾಯ್. ನಾಳೆ ಬರ್ತಾಳ ಬಾಜಿ. ಬಾರೋ. ಹಾಯ್, ಗುಡ್ ಮಾರ್ನಿಂಗ್. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. 10 ಗಂಟೆಗೆ ಎದ್ದೋ ನೋಡಿ ಗೈಸ್. ಏನ್ ಮಾಡೋಣ, ನೈಟ್ ಲೇಟ್ ಆಗಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟು ಗಂಟೆಗಪ್ಪ? 11 ಗಂಟೆಗೆ. ಸುಳ್ಳು ಗೈಸ್, 1 ಗಂಟೆಗೆ ಮಲ್ಕೊಂಡಿದ್ದವನು ಅವನು. ಇಷ್ಟು ಸುಳ್ಳು ಹೇಳ್ತಾ ನೋಡಿ ಗೈಸ್. ನೋಡಿ ಅಂಬಿ ಸೋಪ್ ಹಾಕಲ್ಲ, ಏನಿಲ್ಲ, ಒರ್ಜಿನಾಲಿಟಿ. ಸೋಪ್ ಬೆಳಗ್ಗೆ ಆಗಕ್ಕೆ ಒಂಥರ ಸೋಪ್ ಹಾಕಲ್ಲ. ಒಂದು ಸನ್ಸ್ಕ್ರೀನ್, ನಾನು ಏನು ಯೂಸ್ ಮಾಡ್ತೀನಿ ಸನ್ಸ್ಕ್ರೀನ್.
ಪೌಡರ್. ಸನ್ಸ್ಕ್ರೀನ್ ಯೂಸ್ ಮಾಡೋದು ಜಾಸ್ತಿ, ಯಾವಾಗ ಒಂದೊಂದ್ಸಲಿ ಡ್ಯಾಮೇಜ್ ಆಗ್ಬಿಟ್ಟಿತ್ತು ಗೈಸ್. ಅವ್ನು ಕ್ರಿಕೆಟ್ ಆಡಕ್ಕೆ ಹೋದಾಗ ಅಲ್ಲಿ ಇಲ್ಲಿ ಸುತ್ತಿದಾಗೆಲ್ಲ ಫುಲ್ಲು ಸ್ಕಿನ್ ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿತ್ತು. ಅದಕ್ಕೆ ಅವನಿಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿಸ್ತಾ ಇದ್ದೀನಿ. ಪೌಡರ್ ಅಷ್ಟೇ ಹಾಕೋದು. ಯಾಕೆ ಸನ್ಸ್ಕ್ರೀನ್ ಹಾಕಲ್ವಾ? ಸ್ನಾನ ಮಾಡಿದಾಗ ಅಷ್ಟೇ ಹಾಕೋದು, ಪಾ ಎಲ್ಲ ಟೈಮ್ ಹಾಕ. ಏನು ಕೇರ್ ಇಲ್ಲ, ಸ್ಕಿನ್ ಕೇರ್ ಇಲ್ಲ ಏನಿಲ್ಲ. ಹುಡುಗರದೇ ಬೆಸ್ಟ್ ಜೀವನ ಅಲ್ಲ ಅಂಬಿ. ನಾನು ಏನು ಸ್ಕಿನ್ ಕೇರ್ ಮಾಡಲ್ಲಪ್ಪ. ಒಂದು ಸನ್ಸ್ಕ್ರೀನು ಪೌಡ್ರು. ರೀಲ್ಸ್ ಮಾಡಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಲಿಪ್ಸ್ಟಿಕ್ಕು ಐಲೈನರು ಎಲ್ಲ ಹಾಕೊಳ್ತೀನಿ. ಅಂಬಿ ಇವನು ಎಷ್ಟು ಗಂಟೆಗೆ ಎದ್ದಿರ್ಬೋದು ಇವತ್ತು? ಇವನು ಅಲ್ಲಿಗೆ ಗತ್ತೆಲ್ಲ ಕಿತ್ತಾಕ್ಬೇಕಲ್ಲ ಅವನು. ಏನು ಹಾಯ್ ಇದು ಹಿಡಿ, ಹೊಡೆದಾಕ್ಬಿಡ್ತೀನಿ ನಿಜವಲ್ಲ. ಹೊಡಿತೆ ನಿಜವಾಗ್ಲು. ಅಪ್ಪಂದು ಭಯ ಇಲ್ಲ, ಅಮ್ಮಂದು ಭಯ ಇಲ್ಲ ಅಲ್ಲ? ನಿಂದಿದ್ಯಾ ಭಯ? ನಂದು ಭಯ ಇದೆ. ಯಾಕಿಲ್ಲ? ಏನೋ ಬೈತಾವ್ ನಿನ್ಗೆ. ಸಂಬಿ ಆಚೆ ಕರ್ಕೊಂಡು ಹೋಗ್ತಿದ್ದಾನೆ. ಆಚೆ ಕರ್ಕೊಂಡು ಹೋಗ್ಬೇಕು ಗೈಸ್, ಇಲ್ಲಾಂದ್ರೆ ಮಕ್ಕಳು ಇದಾಗ್ಬಿಡ್ತಾರೆ. ಮೈಂಡ್ ಫ್ರೆಶ್ ಆಗ್ಲಿ ಅಂತ. ಹೋಯ್ತಿ ಅಪ್ಪನ ಜೊತೆ ಆಚೆ ಹೋಯ್ತಿಯಾ? ಅದಕ್ಕೆ ಆಚೆ ಕರ್ಕೊಂಡು ಹೋಗ್ತಿದ್ದಾನೆ ಅಂಬಿ. ಅವನು ಒಂದ್ ಸ್ವಲ್ಪ ರೌಂಡ್ ಹಾಕೊಂಡು ಬರ್ತಾನೆ ಈಗ. ಮಗನು ಟೀ ಕುಡ್ಕೊಂಡು, ನಮ್ಗೆ ಬೆಳಗ್ಗೆ ಒಂದು ಟೀ ಕುಡಿಲಿ ಅಂದ್ರೆ ಗೈಸ್ ಆಗದೇ ಇಲ್ಲ. ಹಾಲು ತಗೋಬ, ಮನೆಯಲ್ಲ ಮಾಡ್ಕೊಡ್ತೀನಿ. ಇಲ್ಲ, ಅದು ರೋಡಲ್ಲಿ ನೋಡ್ಕೊಂಡು ರೋಡಲ್ಲಿ ಕುಡಿಬೇಕಾ? ಅದು ನಮ್ಗೆ ಒಂಥರ ಮಜಾ. ಮನೇಲಿ ಮಾಡ್ರಿ ಅದೇನು ಚೆನ್ನಾಗಿಲ್ಲ ಅಂತ. ನೋಡಿದ್ರ ಗೈಸ್, ಇದು ಯಾಕೋ ಕ್ಯಾಮ್ರಾ ಚೆನ್ನಾಗಿ ಬರ್ತಾ ಇಲ್ಲ ಅಂಬಿ, ಕ್ಲಾರಿಟಿ. ವರ್ಷ ಈ ಕ್ಯಾಮ್ರಾ ಏನಾಗಿದೆ? ಇಲ್ಲ ಗೈಸ್, ಅಂಬಿಗೆ ಇದು ಫೋನ್ ಕ್ಯಾಮ್ರಾ ಸ್ವಲ್ಪ ಡಿಮ್ ಆಗಿಬಿಟ್ಟಿದೆ ಅಲ್ಲ? ಅದೇನಂತ ನಾನೇ ಚೆಕ್ ಮಾಡಿಸ್ತೀನಿ. ಇವಾಗ ಕರ್ಕೊಂಡು ಹೋಯ್ತಾನೆ ಇವನ್ನ. ಬಾಯ್, ಹುಷಾರು. ಈಗ ಅವ್ನು ಫಸ್ಟ್ ಮಾಡೋದೇ ಈಗ ಚಪ್ಪಲಿ ಎತ್ಕೊಂತಾನೆ ಗೈಸ್. ನಾನು ತೋರಿಸ್ತೀನಿ ನೋಡಿ, ಬಾಯ್ ಮಾಡ್ತಾವನೀಗ. ಫಸ್ಟಿಗೆ ಮಾಡೋದೇ ಚಪ್ಪಲಿ ಎತ್ಕೊಳ್ತಾನಲ್ಲ ಅಂಬಿ. ಹಾಕೊಡು ಅಂತ ಅವ್ರ ಅಪ್ಪನ ಕೇಳ್ತಾನೆ ಈಗ. ಸರಿ ಅಂಬಿ ನೀನು ಹೋಗು, ಇವಾಗ ಅಳ್ತು ನೋಡಿ. ಸರಿ ಅಂಬಿ ನೀನು ಹೋಗು, ಬಾಯ್. ಹಾಂ, ಇಷ್ಟು ಹಿಡ್ಕೊಂತೀನಿ, ನೀನು ಹೋಗಾಯ್ತಾ? ಬಾ ನೀನು ಬಾ. ಅವ್ರ ಅಪ್ಪನ ಕೈಲಿ ಕೊಡ್ತಾನೆ ನೋಡಿ ಗೈಸ್. ಶೂ ಕೊಡ್ತಾನೆ ಅವ್ರ ಅಪ್ಪನ ಕೈಲಿ, ಹಾಕುವಂತ. ಸದಿ ಬಾಯ್ ಮಾಡ್ತೀಯಾ? ಆಯ್ತು. ನಿನ್ನ ಕಳ್ಸಲ್ವಲ್ಲ ನಾನು ವಿಷ್ಣು, ನಿನ್ನ ಕಳ್ಸಲ್ವಲ್ಲ ನಾನು ಆಚೆ. ಅಯ್ಯೋ ಆಪಲ್ಲು, ಆಪಲ್ಲು ಅಷ್ಟೇ, ಒಂದು ಹಾಕಿಸ್ಕೊಂಡ್ರೆ ಮುಗೀತು. ಅಂಬಿ ನೀನು ಹೋಗು, ನಾನು ಕರ್ಕೊಂತೀನಿ. ಬಾಯ್. ಹೋಗು ಹೋಗು ಅಪ್ಪ, ಹೋಗಂಬಿ ಬಾಯ್, ಹೋಗು. ಚಪ್ಪಲಿ ಹಾಕ್ಬಿಟ್ಟು ಕರ್ಕೊಂಡ್ಬಿಟ್ಟು ಒಳಗೆ ಇಡ್ತಾ. ಸರಿ, ಹೋಗು ಬಾಯ್. ಹೋಗು ಹೋಗು ಹೋಗು. ಹೇಳ್ತೆ ನೋಡಿ ಗೈಸ್. ಬಾಯ್ ಅಂಬಿ. ಪಾಪ ಬಾಯ್. ಬಾಯ್ ಅಂಬಿ, ಬಾಯ್. ಬಾಯ್ ಹೀರೋ. ಎಲ್ಲಿ ಎತ್ಕೊಂಡ್ಬಿಡ್ತೀನಿ ಅಂತ ಹುಷಾರ್, ಕರ್ಕೊಂಡು ಹೋಗು. ಅಮ್ಮ ನೋಡಿದ್ರೆ ಇಷ್ಟೊಂದು ತಂದಿದ್ದಾರೆ ಟೊಮಟೊ ಗೊಜ್ಜು. ಇವತ್ತು ತಿಂದು ನಾನು ಅಂಬಿ ಮಧ್ಯಾಹ್ನ ತಿಂದು ನೈಟ್ ತಿಂದು ಮತ್ತೆ ನಾಳೆ ತಿನ್ಬೋದು, ಅಷ್ಟೊಂದು ಗೊಜ್ಜು ತಂದಿದ್ದಾರೆ ನಮ್ಮಮ್ಮ. ಸೊ ನಾನಿಲ್ಲಿ ಬಿಸಿ ಬಿಸಿ ಅನ್ನ ಟೊಮಟೊ ಗೊಜ್ಜು ಮಾಡ್ಕೊಂಡು ತಿಂತಾಯಿದ್ದೀನಿ. ಜಸ್ಟ್ ಈಗ ವಿಷ್ಣುನ ಮಲಗಿಸಿದ್ದೀನಿ. ಅಂಬಿ ವಿಷ್ಣುನ ತಂದು ಅಂಗಡಿಗೆ ಹೋಗಿದ್ರಲ್ಲ ಇಬ್ಬರು, ಅವನ್ನ ಬಿಟ್ಬಿಟ್ಟು ಅರ್ಜೆಂಟ್ ಕೆಲಸ ಬಂತು ಅಂಬಿಗೆ, ದಟ್ ಸೈಟ್ ರಿಜಿಸ್ಟ್ರೇಷನ್ ಆಗೋಕ್ಕೆ. ಸೊ ಲೋನ್ ಅಪ್ರೂವಲ್ಗೆ ಸಮಥಿಂಗ್ ಏನೋ ಸಿಗ್ನೇಚರ್ ಅವ್ರು ಏನೋ ಬೇಕಂತೆ. ಸೊ ಅದಕ್ಕೋಸ್ಕರ ಹೋಗಿದ್ದಾನೆ. ಬಿಸಿ ಬಿಸಿಗೆ ಏನೂ ಕಾಣ್ತಾನೆ ಇಲ್ಲ ಇದು. ಸೊ ಈಗ ತಿನ್ನೋಣ. ಬ್ರೇಕ್ಫಾಸ್ಟ್ ರೆಡಿ ಇದೆ. ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಮುಚ್ಚಿಬಿಟ್ಟು ಹೋಗೋಣ. ನನ್ನ ಗಂಡ ಒಂದೇ ಒಂದು ಚೂರು ಊಟ ಏನಾದರೂ ಓಪನ್ ಇದ್ದರೆ ಅವನು ಅದನ್ನ ನೋಡಿದ್ರೆ ತಿನ್ನಲ್ಲ ಗೈಸ್. ಸೊ ನಿಮ್ಮನೇಲೂ ಯಾರಾದರೂ ಈ ಥರ ಇದ್ದಾರಾ? ದಟ್ ಸ್ವಲ್ಪ ಓಪನ್ ಇದ್ದರೂ ಕೂಡ ಕುಕ್ಕರ್ ಅಥವಾ ಏನಾದರೂ ಅಡುಗೆ ಮಾಡಿಟ್ಟಿರೋದು ಓಪನ್ ಇದ್ದರೆ ಸೊ ತಿನ್ನಲ್ಲ. ನಾವು ಹಂಗಲ್ಲ ಗೈಸ್, ಹೆಂಗಿದ್ರು ತಿಂತೀವಿ. ಬಟ್ ಅಂಬಿ ಆಗಲ್ಲ. ಸೊ ಊಟ ಮಾಡಿ ಬ್ರೇಕ್ಫಾಸ್ಟ್ ತಿಂದು ಸಿಗ್ತೀನಿ ಗೈಸ್. ಟೇಸ್ಟ್ ಮಾಡ್ತಾಯಿದ್ದೀನಿ. ಏನೇ ಹೇಳಿ ಗೈಸ್, ನಾವೆಷ್ಟೇ ಕುಕ್ ಮಾಡಿದ್ರೂ ಅಮ್ಮನ ಕೈ ರುಚಿನೇ ತುಂಬ ಚೆನ್ನಾಗಿದೆ. ನಮ್ಮಮ್ಮ ಯೂಶಲಿ ಈ ಗರಂ ಮಸಾಲ, ಚಿಕನ್ ಮಸಾಲ ಈ ಮಸಾಲ ಏನು ಮಸಾಲನೂ ಹಾಕಲ್ಲ ನಮ್ಮಮ್ಮ. ನ್ಯಾಚುರಲಾಗಿ ಮಾಡ್ತಾರೆ. ನಾನೇ ಸ್ವಲ್ಪ ಆ ಮಸಾಲ ಈ ಮಸಾಲ ಹಾಕ್ತಾಯಿರ್ತೀನಿ.
ಏನೂ ಹಾಕ್ಲಾರ್ದಲ್ಲೇ ಇಷ್ಟು ಚೆನ್ನಾಗಿ ಹೆಂಗೆ ಮಾಡ್ತಾರೆ ಅವರು, ಅದಾಗಿಂದನೇ ಬಂದುಬಿಟ್ಟಿದೆ ಅನಿಸುತ್ತೆ ಅವ್ರ ಕೈ ಗುಣ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೂ ಬಿಸಿ ಹಣ್ಣು ಜೊತೆ ಈ ಟೊಮೊಟೊ ಗೊಜ್ಜು ಹಾಕೊಂಡು ತಿಂತಾಯಿದ್ರೆ ನನಗೆ ಸೀರಿಯಸ್ಲಿ ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಮಾಡೋ ಪ್ರತಿ ಅಡುಗೆನೂ ತಿಂತಿದ್ದೆ. ಆ್ಯಕ್ಚುಲಿ ನನ್ನ ತಮ್ಮ ಸ್ವಲ್ಪ ಹಠ ಮಾಡ್ತಿದ್ದ ಆಯಿತಾ, ನಂಗೆ ಉಪ್ಪಿಟ್ಟು ಬೇಡ, ಅದು ಬೇಡ, ಇದು ಬೇಡ. ನಾನು ಈಗಲೂ ಅಷ್ಟೇ ಗೈಸ್, ನನ್ನ ಊಟದಲ್ಲಿ ಅದು ಬೇಡ ಇದು ಬೇಡ ಏನೂ ಇಲ್ಲ, ಏನು ಕೊಟ್ಟರು ತಿಂತೀನಿ ನಾನು. ಉಪ್ಪಿಟ್ಟು ತಿಂತೀನಿ, ಚಿತ್ರಾನ್ನ ತಿಂತೀನಿ, ಅವಲಕ್ಕಿ ತಿಂತೀನಿ, ಚೆನ್ನಾಗಿರೋದು ತಿಂತೀನಿ, ಚೆನ್ನಾಗಿಲ್ಲ ಅಂದರೂ ತಿಂತೀನಿ. ಸೊ ಎಲ್ಲನೂ ತಿಂತೀನಿ. ಬಟ್ ನಮ್ಮ ಅಮ್ಮನ ಕೈ ರುಚಿ ಇದ್ದರೆ ಅದು ಹೇಗೆ ಇದ್ದರೂ ನಾನು ತಿಂತೀನಿ. ಸೊ ಅದು ಹೇಗಿದ್ರು ಅಂತಲ್ಲ, ಬಟ್ ಅಷ್ಟು ಚೆನ್ನಾಗಿರುತ್ತೆ. ಅದೇನು ಅಂತ ನಂಗೆ ಗೊತ್ತಿಲ್ಲ, ಏನಾಗ್ತಾರೋ ಅಥವಾ ಅವ್ರ ಮ್ಯಾಜಿಕ್ಕೋ ಅಥವಾ ಪ್ರೀತಿ ಆಗ್ತಾರೋ ಗೊತ್ತಿಲ್ಲ ನಾನು ಒಬ್ಳಿಗೆ ಅಂತ ಹೇಳಿ. ಬಿಕಾಸ್ ನಾನು ಒಂದು ಟೈಮು ಎದ್ದು ಏನಾದರೂ ಪ್ರಮೋಷನ್ಸ್ ವೀಡಿಯೋಸ್ ಇದ್ದರೆ ಅದ್ರ ಜೊತೆಗೂ ಏನಾದರೂ ವ್ಲಾಗ್ಸ್ ಇದ್ದರೆ ನಾನು ನಾಷ್ಟ ಮಾಡಲ್ಲ, ಡೈರೆಕ್ಟ್ ಊಟನೇ ಮಾಡಿಬಿಡ್ತೀನಲ್ವ. ಅದಕ್ಕೆ ನಮ್ಮಮ್ಮ ಎಲ್ಲಿ ತಿನ್ನಲ್ವೋ ಅಂತ ಹೇಳಿಬಿಟ್ಟು ಪಾಪ ಗೊಜ್ಜು ತಂದು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಅದನ್ನಾದರೂ ಮಾಡ್ಕೊಂಡು ತಿಂತಾಳೆ ಅನ್ನೋ ಕನ್ಸನ್ ಮೇಲೆ ಅಷ್ಟೇ ಗೈಸ್. ಸೊ ನಿಮಗೂ ಹೀಗೆ ಅನಿಸುತ್ತಾ? ಯಾವತ್ತಿದ್ರೂ ತಾಯಿ ಕೈ ರುಚಿ ಬೆಸ್ಟ್, ಅಷ್ಟೇ, ಆಲ್ವೇಸ್ ಬೆಸ್ಟ್. ತಿನ್ಸಿರ್ತೀನಿ ಗೈಸ್. ಬೆಳಗಿಂದ ಏನು ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವ್ನ ಅಂಗಡಿ ಕರ್ಕೊಂಡು ಹೋಗಿ ಬರೋಷ್ಟಿಗೆ ಸುಸ್ತಾಗಿ ಹೋಗ್ಬಿಡ್ತೀನಿ ಅವ್ನು. ಯಾಕಂದರೆ ಮಲಗೋ ಗಂಟೆ ನಮ್ಗೆ ಹಂಗೆ ಒಂದು ರೌಂಡ್ ಬೆಳಗ್ಗೆ ಎದ್ದ ತಕ್ಷಣವೇ ಅವನು ಒಂದು 11-12 ಗಂಟೆಗೆ ಮಲಗಬೇಕು. ಒಂದು ರೌಂಡ್ ಮಲಗಿದ ಮೇಲೆ ಅವ್ನು ಸ್ವಲ್ಪ ಆ್ಯಕ್ಟಿವ್ ಆಯ್ತಾನೆ, ಇಲ್ಲಾಂದರೆ ನಮ್ಗೆ ಟಾರ್ಚರ್ ಇಕ್ತಾ ಇರ್ತಾನೆ. ಅದಕ್ಕೋಸ್ಕರ ಬೆಳಗ್ಗೆ ಅವ್ನು ವಿಚಾರಿಸಿದೆ, ಇವಾಗ ಮಾತಾಡೋಣ ಅಂತ ಬಂದೆ. ಇವಾಗ ಸ್ವಲ್ಪ ಸೈಟ್ದು ಒಂದು ಸ್ವಲ್ಪ ಇವತ್ತು ರಿಜಿಸ್ಟ್ರೇಷನ್ ಆಗುತ್ತೆ, ಇವತ್ತಿಲ್ಲ ನಾಳೆ ಆಗುತ್ತೆ ಅಂತ ಹೇಳೋರು. ಅದಕ್ಕೂ ಸ್ವಲ್ಪ ಓಡಾಡ್ತಿದ್ದೆ. ಅವು ಇವು ಏನೇನು ಪ್ರೂಫ್ ಬೇಕು ಎಲ್ಲ ತೆಗೆದು ಇಟ್ಕೊಂಡು ಓಡಾಡ್ತಿದ್ದೀನಿ. ಗೈಸ್ ಏನು ಗೊತ್ತಾ, ಇನ್ನೊಂದು ಸ್ವಲ್ಪ ದಿವಸ ರಿಜಿಸ್ಟ್ರೇಷನ್ ನಾನು ಕಾಣ್ತಾನಿಲ್ಲ ಅಲ್ಲಿ, ಎದ್ ನಿನ್ಕೋ, ಅದಕ್ಕೆ ಬಾ, ಕೂತು ಮಾತಾಡೋಕ್ಕಾಗಲ್ಲ, ಹೈಟ್ ಇದಾಗುತ್ತೆ. ಏನು ಗೊತ್ತಾ ಗೈಸ್, ರಿಜಿಸ್ಟ್ರೇಷನ್ ಆಗಿದ ತಕ್ಷಣ, ಅದು ವ್ಲಾಗ್ ಬಿಟ್ಟಿದ ತಕ್ಷಣ ನೆಕ್ಸ್ಟ್ ನಾನು ನಿಮ್ಮನ್ನ ಸೈಟ್ ಹತ್ರ ಕರ್ಕೊಂಡು ಹೋಗ್ತೀನಿ ಆಯ್ತಾ, ಸೈಟ್ ತೋರಿಸ್ತೀವಿ ಆಯ್ತಾ. ಅಲ್ಲಿ ಆ ಸೈಟು ಹೇಗಿರುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು, ಹೇಗಿದೆ ಅಂತ ಆಯ್ತಾ. ನೀವು ಕಮೆಂಟಲ್ಲಿ ಜೆನ್ಯೂನ್ ಆಗಿ ಹೇಳಿ ಆಯ್ತಾ, ಸೈಟ್ ಹೇಗಿತ್ತು ಅಂತ ಹೇಳಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಗೈಸ್, ನಂಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಇನ್ನು ಸ್ವಲ್ಪ ದಿವಸ ಅಷ್ಟೇ. ಸೊ ಅಂಬಿ ಇವಾಗಿನೂ ಆಗಿದ್ದು, ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಚಕ್ರೆ ಅದೇನೋ ಕೊಟ್ಟು ತಗೊಂಡು ಬಂದಿದ್ದಾನೆ ಈಗ ಅಂಬಿ. ಇನ್ನೂ ಸ್ವಲ್ಪ ಕೆಲಸ ಇದೆಯಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಮಾತಾಡೋಣ, ನಾನು ಜಾಸ್ತಿ ಮಾತಾಡಿಲ್ಲ ಬ್ಲಾಗಲ್ಲಿ ಅಂತ ಅಂದ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ಇದೊಂದಾದ್ರೆ ಗೈಸ್ ನಂಗೆ ಟೆನ್ಷನ್ 40% ಟೆನ್ಷನ್ ಮುಗ್ದೋಗ್ಬಿಡ್ತದೆ. ಯಾಕಂದ್ರೆ ಇದೇ ಮೇಲಿಂದ ಅಟ್ಲೀಸ್ಟ್ ಡೈಲಿ ವ್ಲಾಗ್ಸ್ ಇಲ್ಲ ಅಂತಂದ್ರು ಒಂದ್ ದಿವಸ ಬಿಟ್ಟು ಒಂದ್ ದಿವಸನಾದ್ರೂ ಖಂಡಿತವಾಗ್ಲೂ ನಾನ್ ಟ್ರೈ ಮಾಡ್ತೀನಿ. ನಾನ್ ವ್ಲಾಗ್ಸ್ ಮಾಡಕ್ ಟ್ರೈ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋಸ್ನ. ಅಂಡ್ ಇನ್ನೂ ತುಂಬಾ ಜನ ಕೇಳ್ತಿದ್ರು ಅಂಬಿ, ನಾನು ಅಂಬಿ ಅಂತ ಕರಿತೀನಲ್ಲ, ರೀ ಅಂತ ಕರಿಬೇಕಂತೆ. ಎಲ್ಲ ಕಮೆಂಟ್ ಅನ್ನು ಅದೇ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಆಯ್ತಾ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಈ ಲವ್ ಮ್ಯಾರೇಜ್ ಆದ್ರೆ ಇದ್ದೇ ಪ್ರಾಬ್ಲಮ್ ಅಲ್ಲ, ಆತರ ಏನಿಲ್ಲ. ಇಲ್ಲೇ ಅಂತಲ್ಲ, ಎಲ್ಲಾನು ವಯಸ್ಸಾದವ್ರ ಹತ್ರ ಇಲ್ಲ ನಾನೇನ್ ಹೇಳ್ತೀನಿ ಅಂದ್ರೆ ಅರೇಂಜ್ ಮ್ಯಾರೇಜ್ ಆದ್ರೆ ಮಾತ್ರ ಬನ್ರಿ ಹೋಗ್ರಿ ಅಂತ ಒಂದು, ಯಾಕಂದ್ರೆ ಅವ್ರ ಬಗ್ಗೆ ಅವ್ರು ಅರ್ಥ ಮಾಡ್ಕೊಂಡ್ರಲ್ಲ, ಅದಕ್ಕೋಸ್ಕರ. ಲವ್ ಮ್ಯಾರೇಜ್ ಅಲ್ಲಿ ಈಗ ನಾವು ಲವ್ ಮಾಡಿರ್ತೀವಿ, ಯಾವಾಗ್ಲೇ ನಾವು ಯಜಮಾನ್ರ ಅಂತ ಕರಿಯಕ್ ಆಗುತ್ತಾ, ಅದೊಂಥರ ಮುಜುಗರ ಇರುತ್ತಲ್ವಾ. ಸೊ ಅದಕ್ಕೆ ನಾನು ಅಂಬಿ ಲವ್ ಮಾಡಿದವ್ರು ಆಲ್ಮೋಸ್ಟ್ ಹೆಸರಿಟೇ ಕರಿಯೋದು. ಎಲ್ಲರೂ ಕಮೆಂಟ್ ಅಲ್ಲಿ ರೆಸ್ಪೆಕ್ಟ್ ಕೊಡಿ, ರೀ ಅಂತ ಕರೀರಿ ಅಂತ ಹೇಳ್ತಾರೆ. ಇಲ್ಲೇ ಅಂತಲ್ಲ ಅಂಬಿ, ವಯಸ್ಸಾದಲ್ಲಿ ನಾವು 3 ಕಡೆ ಏನಾದ್ರು ಹೋದಾಗ ಅಂಬಿ ಗಂಡನ ಹೆಸರಿಟ್ಟು ಕರಿಬೇಡ, ಆಯಸ್ ಕಮ್ಮಿ ಆಗುತ್ತೆ ಅಂತಾರೆ. ಅಲ್ಲಿ ಏನ್ ಲಾಜಿಕ್ ಇದೆ ಆಯಸ್ ಕಮ್ಮಿ ಆಗಕ್ಕೆ ಅಂತ ನನಗೆ ಗೊತ್ತಿಲ್ಲಪ್ಪ. ಯಾಕಂದ್ರೆ ದೊಡ್ಡವ್ರು ಏನೇ ಅವ್ರು ಹೇಳೋದಕ್ಕೂ ಸರಿ ಇರ್ತದಪ್ಪ ನನಗನ್ಸೋ ಮಟ್ಟಿಗೆ. ರೀ ಅಂತ ಕರಿ ಅಂತ ಹೇಳ್ತಿದ್ಯಾ? ಓಕೆ, ಇನ್ಮೇಲೆ ಗೈಸ್ ರೀ ಅಂತ ಕರೆದ್ರೆ, ನಾನು ಒಂದೊಂದು ಟೈಮ್ ಮದ್ವೆ ಆಗಿ ಸ್ಟಾರ್ಟಿಂಗ್ ಅಲ್ಲಿ ರೀ ಅಂತ ಕರಿತಿದ್ರೆ, ಅಮ್ಮ ತಾಯಿ ಆತರ ಕರಿಬೇಡಮ್ಮ, ದಯವಿಟ್ಟು ನಾರ್ಮಲ್ ಆಗಿ ಹೆಂಗ್ ಕರಿತಿ ಹಂಗೆ ಕರಿ ಅಂತ. ಯಾವಾಗ್ಲೂ ಅಂಬಿ ಅಂತ ಕರೆದ್ಬಿಟ್ರು ರೀ ಅಂದಾಗ ಮುಜುಗರ ಆಗುತ್ತಲ್ಲ, ಅದಕ್ಕೆ ಆತರ ಹೇಳ್ತೀನಿ ಅಷ್ಟೇನೇನಿಲ್ಲ. ಅವ್ಳಿಗೆ ಹೆಂಗ್ ಇಷ್ಟ ಆಗುತ್ತೆ ಹಂಗ್ ಕರೀಲಪ್ಪ, ನನಗೇನು ಅದು ಇದು ಅಂತ ಏನಿಲ್ಲ. ನನಗ್ ಬೈತಾರೆ ಕಮೆಂಟ್ ಅಲ್ಲಿ, ಅಂಬಿ ಹೋಗು ಬಾ ಅಂತ ಕರಿಬೇಡಿ ಅಕ್ಕ, ರೀ ಅಂತ ಕರೀರಿ ಅಂತ. ಲವ್ ಮ್ಯಾರೇಜ್ ಆಗಿರೋರಿಗೆ ಗೊತ್ತಿರ್ತಲ್ವಾ ಕಷ್ಟ. ಆಗಲ್ಲ ಗೈಸ್, ಬಾಯಿಂದ ಬರಲ್ಲ. ಸುಮ್ನೆ ಫೇಕ್ ಆಗಿಲ್ಲ ಯಾಕೆ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಹೆಂಗಿರ್ತೀನೋ ಹಂಗೆ ಆಗಿರೋಣ ಅಂತ ಅವಳ ಐಡಿಯಾ. ಹಂಗೆ ಕರ್ದು ಅಂಬಿ ಅಂತ ಅಭ್ಯಾಸ ನೋಡಿ. ನಮ್ಗೆ ಸಾಫ್ಟ್ ಆಗೆಲ್ಲ ಮಾತಾಡಕ್ ಬರಲ್ಲ. ಬೇಬಿಮಾ, ಬಬ್ಬುಮಾ, ಚಿನ್ನಿಮಾ ಆ ಲವ್ ಎಲ್ಲ ಉಳಿಯಲ್ಲ. ಸೊ ಏನಿದ್ರು ಈ ತರ ಇರೋ ಪ್ರೀತಿಗಳ ಎಷ್ಟೊಂದು ಲವ್ ನೋಡ್ಬಿಟ್ಟಿದೀವಿ. ಬಬುಮಾ, ಚಿನ್ನುಮಾ, ಬೇಬಿಮಾ ಅಂತ ಅನ್ನೋರ್ದೆಲ್ಲ ಊಷ್ಟ ಆಗ್ಬಿಟ್ಟಿರುತ್ತೆ. ಚಿನ್ನ ಬಂಗಾರಿ ಆತರ ಎಲ್ಲ ನಂಗೆ ಇಷ್ಟ ಆಗಲ್ಲ. ಕರಿತಾನೆ, ಕರಿಯಲ್ಲ ಅಂತಲ್ಲ, ಯಾರು ಕರಿತೀವಿ, ನೀನು ಕರಿತೀಯ. ಸುಳ್ಳು ಹೇಳ್ಬೇಡ, ಸುಳ್ಳು ಹೇಳಲ್ಲ ನಾನು ಯಾವಾಗ್ಲೂ. ನೀನು ಆಯ್ತಪ್ಪ ದೇವ್ರು ಹೇಳ್ತೀನಿ, ಯಾವ 100ರಲ್ಲಿ 1-2%. ಯಾವಾಗ ಜಾಸ್ತಿ ಪ್ರೀತಿ ಬಂದಾಗ ಏನಾದ್ರು ಖುಷಿಯಾಗಿದ್ದಾಗ ಚಿನ್ನಿ ಅಂತ ಅಷ್ಟೇ. ಆತರ ಹೇಳು, ನಾನು ಡೈಲಿ ಅದನ್ನೇ ಕರಿಯಲ್ಲ. ಡೈಲಿ ಚಿನ್ನಿ ಅಂತ ಕರಿಯಲ್ಲ, ಕಾವ್ಯ ಅಂತ ಕರಿಯೋದೇ ಹೆಚ್ಚಾಗ್ಬಿಟ್ಟೈತೆ. ಹೋಗೆಲೆ ಈ ಬಾರೆಲೆ ಅಂತ ಕರಿತಾ ಇರ್ತಾನೆ. ನಾನು ಕರಿತೀನಿ ಅಷ್ಟೇ, ಸಮಾನತೆ, ಈಕ್ವಲ್ ಅಷ್ಟೇ ಅಲ್ವಾ. ಸರಿ ಗೈಸ್, ನಾನು ಸಿಗ್ತೀನಿ. ಗೆಸ್ ಮಾಡಿ ಸೈಟ್ ಯಾರ ಹೆಸರಲ್ಲಿ ಆಗ್ತಾ ಇರ್ಬೋದು ಅಂತ.
ನನ್ನ ಹೆಸರಲ್ಲಂತೂ ಅಲ್ಲ, ಇಬ್ಬರ ಹೆಸರಲ್ಲಿ ಆಗ್ತಿದೆ ಗೈಸ್. ಪಾನ್ ಕಡೆ ಬಂದಿಲ್ಲ ಒಳ್ಳೆ ಹೆಸರು ಇನ್ನೆಲ್ಲ ಆಗಿದೆ. ಪಾನ್ ಕಾರ್ಡೇ ಇಲ್ಲ ಗೈಸ್ ನಂದು, ಯಪ್ಪ. ಅದಕ್ಕೆ ಪಾನ್ ಕಾರ್ಡ್ ರೆಡಿ ಮಾಡಕ್ ಕೊಟ್ಟಿದ್ದೀನಿ. ಪಾನ್ ಕಾರ್ಡ್ ಬಂದ ತಕ್ಷಣ ನಾನು ಅಕಸ್ಮಾತ್ ಪಾನ್ ಕಾರ್ಡ್ ಆದ್ರೆ ಇಬ್ರದ್ದು ಜೈಂಟಲ್ಲಿ ಮಾಡಿಸ್ತೀವಿ. ಪಾನ್ ಕಾರ್ಡ್ ನಂದು ಆಗಿಲ್ಲ ಅಂತಂದ್ರೆ ನಮ್ಮ ಮನೆ ಯಜಮಾನಪ್ಪನ ಹೆಸರಲ್ಲೇ ಇರುತ್ತೆ, ಅದು ಇರುತ್ತೆ. ನಿಂದೆಲ್ಲ ನಂದೇ ಅಲ್ಲ ಅಂಬಿ. ಇಲ್ಲಿವರೆಗೂ ನೀನು ನನಗೇನು ಕಮ್ಮಿ ಮಾಡಿಲ್ಲ. ನಾನು ನಿನ್ನ ಸೈಟ್ ಬೇಡ, ನೀನ್ ಬೇಕು. ಡೈಲಾಗ್ ಹೊಡಿತಾಳೆ ಗೈಸ್ ಬೆಳಗ್ಗೆ. ಹಲೋ ಸಂಬಿ ಊಟ ಮಾಡು ಅಂತಂದ್ರೆ ಊಟ ಮಾಡ್ತಲ್ಲ, ಕರೆಕ್ಟಾಗಿ ಟೈಮ್ ನಾಷ್ಟ ಮಾಡಲ್ಲ. ಹಾಂ ಯಾಕೋ ಅಂಬಿ ನಾಷ್ಟ ಏನಕ್ಕೆ ಮಾಡ್ತಾಳೆ? ನಾಷ್ಟ ಆಂಜನೇಯ ಮನೆಗೂ ಮಾಡೋಕೆ ಬಂದೆ ನಾನು. ಇಡ್ಲಿ ತಿಂದೆ, ಯಾಕೋ ಬೆಳಗ್ಗೆ ತಿಂದ್ಬಿಡೋಣ ಅಂತ ಮೈಂಡ್ ಬಂತು, ತಿಂದ್ಬಿಟ್ಟೆ. ಮನೇಲಿ ಇದೆ ಅಂತ ಗೊತ್ತು ತಾನೆ. ಮನೇಲಿ ಮಾಡಿಲ್ದಾಗೆ ಇದ್ದಾಗ ಮನೆ ಊಟ ಮಿಸ್ ಮಾಡ್ಕೊಂತೀನಿ ಅಂತ ಹೇಳ್ತಾನೆ, ಮನೇಲಿ ಮಾಡಿದಾಗ ಹೋಗಿ ಹೋಟ್ಲಲ್ಲಿ ತಿಂತಾನೆ. ಅಯ್ಯ ಅದಂಗಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಜೋರ್ ಮಾತಾಡು. ಅವರೆಲ್ಲ ಬಂದಿದ್ರಲ್ಲ, ಅವರು ಮಾಮ ಊಟ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಆ ಥರ ಏನು ಮಾಡ್ತೀನಿ, ಬರೀ ನಾನು ಮಾಡಿಲ್ಲ ನೀವು ಮಾಡೋಣ ಬರ್ರಿ ಅಂತ ಒಟ್ಟಿಗೆ ಮಾಡಿಸ್ತೀನಿ ಅಷ್ಟು ಥರ. ಬಿಟ್ಟಿದೆ ಎರಡು. ಏನೋ ಗೊತ್ತಿಲ್ಲ ಬೆಳಗ್ಗೆ ಬೆಳಿಗ್ಗೆ ನೈಟಿಂದ ಐತೆ ಆಗುಳ್ಳ ಅಳಿಸ್ನಾದ್ರೂ ತಿನ್ನು ಅಟ್ಲೀಸ್ಟ್. ಇಲ್ಲಪ್ಪ ಬೇಡ, ನನಗೆ ಏನು ಬೇಡ ಅನ್ಸ್ಬಿಡೋದು. ಏಕೆ? ಇದು ಎಲ್ಲ ಮುಗಿಸ್ಕೊಂಡ್ರೆ ನಮ್ಗೆ ಅರ್ಧ ಟೆನ್ಷನ್. ಜೋರ್ ಮಾತಾಡೋ. ಇವೆಲ್ಲ ಮುಗಿಯಂದ್ರೆ ಟೆನ್ಷನ್ ಅಪ್ಪ. ಅಂಬಿ ಗೈಸ್ ಇವ್ನು ಏನ್ ಮಾತಾಡ್ತಾನೆ ವ್ಲಾಗ್ ಅಲ್ಲ ಅಂತ ಕೇಳ್ಸೋದೆಲ್ಲ ಎಡಿಟ್ ಮಾಡ್ಬೇಕಾದ್ರೆ ಏನ್ ಒಂದು ಹೇಳ್ತಾನೆ. ಒಳ್ಳೆ ಮೈಕ್ ತಗೊಳ್ಳೋಣ ಅಂತ ಹೇಳ್ತಾ ಇದೀನಿ. ಅದು ಯಾವ್ದು ಮೈಕ್ ತಗೊಂತೀವಿ ಒಳ್ಳೆ ಗೊರ್ ಅನ್ನತ್ತಪ್ಪ. ಅದಕ್ಕೆ ತಗಂತೀವಿ 1,000 ರೂಪಾಯಿ 2,000 ರೂಪಾಯಿ ತಗೋಬಾರ್ದು. ಒಂದ್ 5-6 ಸಾವಿರ ರೂಪಾಯಿ ಚೆನ್ನಾಗಿರೋ 5,000 ಚೆನ್ನಾಗಿರಲ್ಲ, 10,000 ಚೆನ್ನಾಗಿರುತ್ತೆ. 10,000 ರೂಪಾಯಿ ತಗೊಳ್ಳೋಣ ಬಿಡು. ಜನಗಳಿಗೆ ಚೆನ್ನಾಗಿ ಕೇಳಿಸ್ಬೇಕಲ್ವಾ ಮೇನ್ ಅವರೇ ಅಲ್ವಾ. ನೋಡಿ ನಂದಾದ್ರೆ ಇವಾಗ ಜೋರಿದೆ ಗೈಸ್ ವಾಯ್ಸ್. ನನ್ನ ದೇವ್ರ ಸತ್ವಾಗ್ಲೂ ಬರ್ದು ಕೊಡ್ತೀನಿ. ನನ್ನ ಮೈಕೆ ಬೇಡ, ಎಷ್ಟು ದೂರ ಏನಾದರೂ ಹಿಡೀರಿ ಫೋನ್. ಅವನಿಗೆ ಫೋನ್ ಮೇಲೆ ಫೋನ್ ಬರ್ತಿದೆ. ಓಕೆ ಹುಷಾರು, ಬೈ. ಗಾಯ್ಸ್ ಬೆಳಗ್ಗೆಯಿಂದ ಬ್ಯುಸಿ ಆಗಿದ್ವಿ. ಇವಾಗ ಸ್ವಲ್ಪ ನಮ್ಮ ತಂಗಿ ಮಗಂದು ಫಂಕ್ಷನ್ ಇತ್ತು, ಅದನ್ನು ಮುಗಿಸ್ಕೊಂಡು, ಅದೇ ಬರ್ಡೇ ಫಂಕ್ಷನ್ ಇರೋದು, ಅದೆಲ್ಲ ಮುಗಿಸ್ಕೊಂಡು ಇವಾಗ ನೋಡಿ ಗೈಸ್ ಔಟ್ಫಿಟ್ ಹೆಂಗಿದೆ ನೋಡ್ರಿ ಅಂತ. ಔಟ್ಫಿಟ್ ಒಂಥರ ಡಿಫ್ರೆಂಟ್ ಗೈಸ್ ನಾನು ಔಟ್ಫಿಟ್ ಚೇಂಜ್ ಮಾಡಿದೆ. ಅವನಂತ ಎತ್ಕೊಳ್ಳೋ ಅವನಂತ ತೋರಿಸ್ಬೇಕು. ಔಟ್ಫಿಟ್ ಏನದು? ಔಟ್ಫಿಟ್ ಮನೆ ಫುಲ್ಲು ಮಿಸ್ ಆಗ್ಬಿಟ್ಟಿದೆ ಗೈಸ್. ಕುತ್ಕೊಂಡು ಅಂತ ನಿಂತ್ಕೊಳಕ್ಕಾಯ್ತಲ್ಲ ಒಂದು ಸ್ವಲ್ಪ, ಅಲ್ಲಿ ನಿಂತ್ಬಿಟ್ಟಿದ್ದೀನಿಲ್ಲ ಜಾಸ್ತಿ. ಸೊ ಗೈಸ್ ಈಗ ಜಸ್ಟ್ ಅಂಬಿ ತಂಗಿ ಪಾಪುದು, ಅಂಬಿ ಅವರ ದೊಡ್ಡ ತಂಗಿ ಮಗಂದು 2 ಇಯರ್ ಅಂದರೆ 2ನೇ ವರ್ಷದ್ದು ಬರ್ಡೇ ಇತ್ತು. ಸೊ ಜಸ್ಟ್ ಈಗ ಹೋಗಿ ಬಂದು ನಾನು ಔಟ್ಫಿಟ್ ಚೇಂಜ್ ಮಾಡಿದೆ. ವಿಷ್ಣು ಆಗಿದ್ದಾನೆ, ಅವ್ನು ಕೋಟ್ ಎಲ್ಲ ಇತ್ತು ನೋಡಿ. ವಿಷ್ಣುಗೆ ಜುಟ್ಟಾಕ್ಬಿಟ್ಟಿದ್ದೀವಿ ನಾವು ಇವತ್ತು, ಬಿಕಾಸ್ ಶೆಕೆ ಅಲ್ಲ ಗೈಸ್, ಅದಕ್ಕೋಸ್ಕರ. ಹಾಯ್ ಮಾಡು ಮಗ, ಹಾಯ್. ಸೊ ಅಂಬಿ ಔಟ್ಫಿಟ್ ನೋಡಿ ತುಂಬ ಚೆನ್ನಾಗಿದೆ. ಅಂಬಿ ಔಟ್ಫಿಟ್ ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿದೆ. ಏನ್ಮಾ ಮಾತಾಡೋ, ಎಲ್ಲ ನಾನೇ ಮಾತಾಡಿದ್ರೆ ಮತ್ತೆ ನೀನು ಮಾತಾಡ್ತಾ ಇಸ್ಕೊಂಡಲ್ಲ, ಅದಕ್ಕೆ ನೀನು ಮಾತಾಡ್ಲಿ ಅಂತ ಬಿಟ್ಟೆ. ಇಲ್ಲ ಮಾತಾಡ, ಇನ್ನೇನಿಲ್ಲ ಗಾಯ್ಸ್, ಮಾಮೂಲಿ ಫುಲ್ಲು ಟಯರ್ಡ್. ಅದು ಕಾಮನ್ ಡೈಲಾಗ್ ಅಲ್ವಾ ಗೈಸ್? ಇಲ್ಲ ಇದು 4 ಫ್ಲೋರ್ ಮೆಟ್ಲು ಒಂದು 4-5 ಸಲ ಹತ್ಬಿಟ್ಟಿದ್ದೀನಿ ಇವತ್ತು. ಸುಸ್ತಾಗೋಗ್ಬಿಟ್ಟಿದ್ದೀನಿ ಅಲ್ಲಿ ಬರ್ಡೇ ಇದರಲ್ಲಿ. ಗೈಸ್ ರೆಡಿ ಆಗೋದೆಲ್ಲ ತೋರಿಸ್ಬೇಕಿತ್ತು, ಬಟ್ ನಾವು ಹೋಗಿದ್ದೇ ಲೇಟ್. ನಾವು ಹೋಗೋ ಅಷ್ಟರಲ್ಲಿ ಪಾಪ ತುಂಬ ಕಾಯಿಸ್ಬಿಟ್ವಿ ಅವ್ರನ್ನ, ಕೇಕ್ ಕಟ್ ಮಾಡೋಕ್ಕೆ ಲೇಟಾಗಿ ಹೋಗ್ಬಿಟ್ವಿ. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಆಗೋದೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. ನಾವು ಹಾಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ. ನೋಡಿ ಪಿಂಪಲ್ ಆಗಿಬಿಟ್ಟಿದೆ ಗೈಸ್. ಊಟದ ಜೊತೆಗೆ ಲಿಪ್ಸ್ಟಿಕ್ ತಿನ್ಕೊಬಿಟ್ಟಿದ್ದೀನಿ, ಇದೊಂದು ಪಿಂಪಲ್ ಆಗಿಬಿಟ್ಟಿದೆ. ಇವಾಗ ಜಸ್ಟು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ವಿ. ವಿಷ್ಣುಗೆ ಕೋಟ್ ಹಾಕಿದ್ವಿ, ಅದನ್ನು ಕೂಡ ರಿಮೂವ್ ಮಾಡಿದ್ವಿ. ಅಂಬಿ ನೋಡಿ ಬಿಸಿ ಮ್ಯಾನ್ ಆಗ್ಬಿಟ್ಟಿದೆ ನಮಗೆ. ಏನು ಆ ಥರ ಏನಿಲ್ಲ ಗಾಯ್ಸ್, ಬಿಸಿ ಮ್ಯಾನ್ ಏನಿಲ್ಲ. ಸ್ವಲ್ಪ ಅದೇ ಅರ್ಜೆಂಟ್ ಮಾಡಿಬಿಟ್ರಲ್ಲ, ಹಿಂಸೆ ಆಗ್ಬಿಡ್ತು. ಅವ್ನು ರೆಡಿ ಮಾಡ್ಬೇಕು, ನಾನು ರೆಡಿ ಆಗಬೇಕು, ಎಲ್ಲ ಟೆನ್ಷನ್ ಆಗ್ಬಿಡ್ತು. ಟೋಟಲಾಗಿ ಗಾಯ್ಸ್ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಏನಾಗ ಗಾಯ್ಸ್, ವೆಲ್ಕಮ್ ಟು ಅಲ್ಲ ಕಣೋ. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮರಿದಲ್ಲ ಅಂಬಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಗೈಸ್. ಸಿಗೋಣ, ನನ್ನ ಬಿಡ್ತಾ ಇಲ್ಲ ಗೈಸ್, ಸಿಗೋಣ. ಬಾಯ್ ಬಾಯ್. ಅವನಿಗೆ ಬಿಟ್ಬಿಡ್ರು, ನನ್ನ ಹೋಗ್ಬಿಡ್ರಿ. ನಮ್ಮ ಅಮ್ಮನ ಹತ್ರ ಬರ್ತಾ ಇಲ್ಲ, ಹೋಗ್ಬಿಡ್ರಿ. ಓಕೆ ಸರಿ ಗಾಯ್ಸ್, ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ 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 ಬಾಯ್. ಎಷ್ಟು